ದಿನದ ವಿಶೇಷ ಸುದ್ದಿಗಳನ್ನು ವಿವರವಾಗಿ ಕೊಡುವ ವಿಶೇಷ ಕಾರ್ಯಕ್ರಮ ಹಾಟ್ ನ್ಯೂಸ್ಗೆ ಸ್ವಾಗತ. ನಾನು ಅಜಿತ್ ಹನುಮಕ್ಕನವರ್. ಇವತ್ತಿನ ಸುದ್ದಿಗಳನ್ನು ನೋಡೋದಕ್ಕಿಂತ ಮುಂಚೆ ಒಂದು ಸಲ ಹೆಡ್ಲೈನ್ಸ್ ನೋಡೋಣ ಬನ್ನಿ. ರಾಜ್ಯಸಭೆಯಲ್ಲಿ ಲೋಕಪಾಲ್ ಚರ್ಚೆ, ಸದನದಿಂದಲೇ ಹೊರ ನಡೆದ ಎಸ್ಪಿ ಬಹಿಷ್ಕಾರ, ಮಸೂದೆ ಮೇಲೆ ಮತದಾನಕ್ಕೆ ಸಿದ್ಧವಾಗಿದೆ ಮೇಲ್ಮನೆ. ನಡು ರಸ್ತೆಯಲ್ಲಿ ಎಳೆದೊಯ್ದ್ರು, ಕೋಳ ಹಾಕಿ ವೇಶ್ಯೆಯರ ಜೊತೆಗಿಟ್ರು, ರಾಯಭಾರಿಗಳಿಗೆ ಕಿಮ್ಮತ್ತಿಲ್ಲವಾ? ನಾವು ಅಂದ್ರೆ ಅಮೆರಿಕಕ್ಕೆ ಇಷ್ಟೇಕೆ ಅಸಡ್ಡೆ? ಸೈನೈಡ್ ಮೋಹನ್ಗೆ ಶಿಕ್ಷೆ ಸನ್ನಿಹಿತ, 20 ಹುಡುಗಿಯರನ್ನ ಕೊಂದು ಹಾಕಿದ್ದ ನೇಣಿಗೇರ್ತಾನ ಸ್ಕೂಲ್ ಮಾಸ್ಟರ್. ಆಂಧ್ರದ ರಕ್ತ ಚಂದನಕ್ಕೆ ಕರ್ನಾಟಕದ ಕೊಡಲಿ, ಒಂದೇ ಊರಿನಲ್ಲಿ ಹಲವು ಮರಿ ವೀರಪ್ಪನ್ಗಳು, ಅಧಿಕಾರಿಗಳಿಂದ ತಮಾಷೆಯ ಉತ್ತರ. ಒಲೆಯ ಬೆಂಕಿ ಧಾವಾನಲವಾಯಿತು, 30 ಗುಡಿಸಲು ಬೂದಿ ಬೂದಿ, ಬೆಂಗಳೂರಿನಲ್ಲಿ ಅಗ್ನಿದೇವನ ಅಟ್ಟಹಾಸ. ಹಾಟ್ ನ್ಯೂಸ್ನಲ್ಲಿ ಇವತ್ತು ಮೊಟ್ಟ ಮೊದಲ ಸುದ್ದಿ, ರಾಜ್ಯಸಭೆಯಲ್ಲಿ ಲೋಕಪಾಲ್ ಮಸೂದೆ ಅಂಗೀಕಾರವಾಗ್ತಾ ಇರುವಂಥದ್ದು. ಹಾಗೆ ನೋಡಿದ್ರೆ ಭಾರತದ ಪಾಲಿಗೆ ಇವತ್ತು ದೊಡ್ಡ ಸಂಭ್ರಮದ ದಿನ ಆಗಬೇಕಾಗಿತ್ತು. ಜನ ಲೋಕಪಾಲ್ ಮಸೂದೆ ಜಾರಿಗೆ ಬರಬೇಕು ಅಂತ ದೇಶದಾದ್ಯಂತ ಹೋರಾಟಗಳು ನಡೀತಾ ಇದ್ವು. ಆದರೆ ಬಿಲ್ ಜಾರಿಯಾಗುವ, ಬಿಲ್ ಅಂಗೀಕಾರಗೊಳ್ಳುವ ದಿನ ಕೇವಲ ಈ ಸಂಭ್ರಮ ರಾಲೆಗಾಣ್ ಸಿದ್ಧಿಗೆ ಮಾತ್ರ ಸೀಮಿತವಾಗಿದೆ. ಬಹುಶಃ ತುರ್ತು ಪರಿಸ್ಥಿತಿಯ ವಿರುದ್ಧದ ಹೋರಾಟದ ನಂತರ ಅತಿ ದೊಡ್ಡ ಜನ ಹೋರಾಟ ಅಂತ ನಡೆದದ್ದು ಲೋಕಪಾಲ್ ಮಸೂದೆಗೋಸ್ಕರ. ನಮ್ಮ ಪೀಳಿಗೆ ನೋಡಿದಂಥದ್ದು, ನಮ್ಮ ತಲೆಮಾರು ನೋಡಿದಂಥ ಏಕೈಕ ಜನ ಹೋರಾಟ ಅದು. ಅಂಥದ್ದೊಂದು ಬಿಲ್ ಇವತ್ತು ಪಾಸ್ ಆಗ್ತಾ ಇದೆ. ಆದರೆ ಸಂಭ್ರಮ ಅಂದುಕೊಂಡಷ್ಟಿಲ್ಲ. ಬಿಲ್ಗಾಗಿ ಆಗ್ರಹ ಮಾಡಿದಾಗಿನಿಂದ ಬಿಲ್ ಒಂದು ಅಂಗೀಕಾರಗೊಳ್ಳುವ ದಿನದ ತನಕ 10 ಹಲವು ಬೆಳವಣಿಗೆಗಳು ನಡೆದಿವೆ. ಆ ಎಲ್ಲ ಬೆಳವಣಿಗೆಗಳ ಕುರಿತಾದಂತೆ ಈ ಒಂದು ವರದಿಯನ್ನು ನೋಡಿ. ಬಹುಶಃ ತುರ್ತು ಪರಿಸ್ಥಿತಿ ವಿರುದ್ಧದ ಜನಾಂದೋಲನವೇ ಕೊನೆ. ಯಾವುದೇ ಹೋರಾಟ ಈ ರೀತಿಯ ಜನಾಂದೋಲನದ ಸ್ವರೂಪ ಪಡೆದಿರಲಿಲ್ಲ. ದೇಶಾದ್ಯಂತ ಅಂಥದ್ದೊಂದು ಕಿಚ್ಚು ಹಚ್ಚಿದ್ದು ಅಣ್ಣಾ ಹಜಾರೆ. ಲೋಕಪಾಲ್ ಮಸೂದೆಗಾಗಿ ಅಣ್ಣಾ ಶುರು ಮಾಡಿದ ಈ ಹೋರಾಟ ಅದುವರೆಗೂ ಎಸಿ ಚೇಂಬರ್ಗಳಲ್ಲಿದ್ದ ವೈಟ್ ಕಾಲರ್ ಜನರನ್ನ ಕಾಲೇಜು ಕ್ಯಾಂಪಸ್ಗಳಲ್ಲಿ ತಾವಾಯ್ತು, ತಮ್ಮ ತುಂಟತನವಾಯ್ತು ಅಂತ ಇದ್ದ ವಿದ್ಯಾರ್ಥಿಗಳನ್ನು ಚಳುವಳಿಗೆ ಇಳಿಸೋಕೆ ಯಶಸ್ವಿಯಾಯಿತು. ರಾಜಕೀಯ ಬೇಡ, ತಮ್ಮದೇನಿದ್ರೂ ಜನರಿಗಾಗಿ, ಜನರೇ ನಡೆಸ್ತಿರೋ ಹೋರಾಟ ಅಂತ ಇದ್ದ ಅಣ್ಣಾ ಹಜಾರೆ ಉಪವಾಸದ ಮೇಲೆ ಉಪವಾಸ ಕೂತ್ರು. ಅಣ್ಣಾ ಜೊತೆ ಉಪವಾಸ ಕೂರದೇ ಇದ್ರೂ ಜೊತೆಯಲ್ಲಿದ್ದ ಅರವಿಂದ್ ಕೇಜ್ರಿವಾಲ್ ರಾಜಕೀಯಕ್ಕೆ ಧುಮುಕಿದ್ರು. ಅಣ್ಣಾಗೆ ಇಷ್ಟ ಇರಲಿಲ್ಲ. ಆದ್ರೂ ಅಣ್ಣಾ ಚಳುವಳಿಯ ಅಲೆಯಲ್ಲೇ ತೇಲಿದ್ದ ಕೇಜ್ರಿವಾಲ್ ಈಗ ಎಲ್ಲ ರಾಜಕೀಯ ಪಕ್ಷಗಳಲ್ಲೂ ನಡುಕ ಹುಟ್ಟಿಸಿದ್ದಾರೆ. ಆದ್ರೆ ಅಣ್ಣಾ ಮತ್ತು ಕೇಜ್ರಿವಾಲ್ ನಡುವಣ ಭಿನ್ನಾಭಿಪ್ರಾಯ ಬೀದಿಗೆ ಬಿದ್ದಿದೆ. ರಾಜಕಾರಣಿಗಳನ್ನ ವೇದಿಕೆಯ ಹತ್ತಿರವೂ ಬಿಟ್ಕೊಳ್ಳಲ್ಲ ಅಂತ ಇದ್ದ ಅಣ್ಣಾ ಹಜಾರೆ ಬಿಜೆಪಿಯ ಉಮಾ ಭಾರತಿಯವರನ್ನ ವೇದಿಕೆ ಏರಲು ಬಿಟ್ಟಿರಲಿಲ್ಲ. ಅಣ್ಣಾ ಹಜಾರೆಯವರನ್ನ ಟೀಕಿಸ್ತಾ ಇದ್ದ, ಲೇವಡಿ ಮಾಡ್ತಾ ಇದ್ದ ನಾಯಕರು ಬನ್ನಿ ರಾಜಕೀಯಕ್ಕೆ, ತಾಕತ್ತು ತೋರಿಸಿ ಅಂತಾನೆ ಕಾಲಿಳಿತಾ ಇದ್ರು. ಅಂಥವರಿಗೆ ಕೈಕಾಲು ಮುಟ್ನೋಡ್ಕೊಳ್ಳುವಂತಹ ಶಾಕ್ ಕೊಟ್ಟಿದ್ದು ಕೇಜ್ರಿವಾಲ್. ದೆಹಲಿಯಲ್ಲಿ ಆಮ್ ಆದ್ಮಿ ಸೃಷ್ಟಿಸಿದ ಸುನಾಮಿ ಕಾಂಗ್ರೆಸ್ ಬಿಜೆಪಿಗಳೆರಡರಲ್ಲೂ ನಡುಕ ಹುಟ್ಟಿಸಿದೆ. ಲೋಕಪಾಲ್ ಬಿಲ್ ಜಾರಿಗೆ ಕ್ಷಣಗಣನೆ ಆರಂಭವಾಗಿದೆ. ಆದ್ರೆ ಅಣ್ಣಾ ಹಜಾರೆ ಎಡವಿ ಬಿಟ್ರ? ಅಂಥದ್ದೊಂದು ಸಂದೇಹ ಶುರುವಾಗಿದೆ. ಯಾಕಂದ್ರೆ ಅಣ್ಣಾ ಸಚ್ಚಾರಿತ್ರ್ಯವಂತ, ಹೋರಾಟಗಾರ, ಗಾಂಧಿವಾದಿ, ಆದ್ರೆ ಬುದ್ಧಿವಂತರಲ್ಲ. ಅದರಲ್ಲೂ ರಾಜಕೀಯ ದುಷ್ಟಕೂಟಗಳ ತಂತ್ರ ಕುತಂತ್ರಗಳನ್ನ ಅರ್ಥ ಮಾಡಿಕೊಳ್ಳುವ ಶಕ್ತಿ ಅವರಿಗಿಲ್ಲ. ಜೊತೆಗೆ ಈಗ ಅವರ ಜೊತೆ ಕೇಜ್ರಿವಾಲ್, ಪ್ರಶಾಂತ್ ಭೂಷಣ್ ಇಲ್ಲ. ಬಹುಶಃ ಅದಕ್ಕೆ ಇರಬೇಕು. ಅಣ್ಣಾ ಹಜಾರೆ ತಾವು ಯಾವ ಮಸೂದೆಯನ್ನ ಜೋಕ್ಪಾಲ್ ಅಂತ ಟೀಕಿಸಿದ್ರೋ ಅದೇ ಮಸೂದೆಯನ್ನ ಪ್ರಬಲ ಮಸೂದೆ ಅಂತಿದ್ದಾರೆ. ಇದುವರೆಗೂ ಲೋಕಪಾಲ್ ಬಿಲ್ ಬಗ್ಗೆ ಪಿಸಿಗುಟ್ಟೋದಕ್ಕೂ ಹಿಂದು ಮುಂದು ನೋಡಿದ್ದ ರಾಹುಲ್ ಗಾಂಧಿಯವರಲ್ಲಿ ಅವರಿಗೆ ಪ್ರಾಮಾಣಿಕತೆ ಕಂಡಿದೆ.
ರಾಹುಲ್ ಗಾಂಧಿಯ ಒಂದೇ ಒಂದು ಹೇಳಿಕೆಗೆ ಇನ್ನಿಲ್ಲದಷ್ಟು ಸಂತೋಷದಿಂದ ಪ್ರತಿಕ್ರಿಯೆ ಕೊಟ್ಟು ಪತ್ರ ಬರೆದುಬಿಟ್ಟಿದ್ದಾರೆ. ಪ್ರಿಯ ರಾಹುಲ್ ಗಾಂಧಿ ಅವರೇ, ಲೋಕಪಾಲ್ ಮತ್ತು ಲೋಕಾಯುಕ್ತ ಕಾಯ್ದೆ ಅಂಗೀಕಾರ ಕುರಿತು ನಿಮಗಿರುವ ಬದ್ಧತೆಯನ್ನು ಸ್ವಾಗತಿಸುತ್ತೇನೆ. ಆಯ್ಕೆ ಸಮಿತಿ ಸೂಚಿಸಿದ್ದ ಅಂಶಗಳನ್ನೂ ಸೇರಿಸಿ ಈ ಮಸೂದೆ ಜಾರಿ ಮಾಡಿ ಎನ್ನುವುದು ನನ್ನ ಆಗ್ರಹ. ಈ ಅಂಶಗಳನ್ನು ಕಮಿಟಿಯಲ್ಲಿದ್ದ ಎಲ್ಲ ರಾಜಕೀಯ ಪಕ್ಷಗಳು ಒಮ್ಮತದಿಂದ ಒಪ್ಪಿದ್ದವು. ಸಮಿತಿಯಲ್ಲಿ ಪ್ರಸ್ತಾಪವಾಗದೇ ಇದ್ದ ಅಂಶಗಳನ್ನೂ ಸೇರಿಸಿ ಮಸೂದೆಯನ್ನು ಪ್ರಬಲಗೊಳಿಸುವ ಜವಾಬ್ದಾರಿಯು ಸಂಸತ್ ಮೇಲಿದೆ. ಜನರ ಹಿತಕ್ಕಾಗಿ ಮಸೂದೆಯನ್ನು ಶಕ್ತಿಯುತಗೊಳಿಸಬೇಕು. ಅಣ್ಣಾ ಹಜಾರೆ, ಹೋರಾಟಗಾರ. ಇಂಥದ್ದೊಂದು ಪತ್ರವನ್ನ ಅಣ್ಣಾ ಹಜಾರೆ ಖುದ್ದು ಪ್ರಧಾನಮಂತ್ರಿಗೆ ಬರೆದಿದ್ರೆ ಒಪ್ಪಬಹುದಿತ್ತೇನೋ. ಆದ್ರೆ ಸರ್ಕಾರದಲ್ಲಿ ಕನಿಷ್ಠ ಸಚಿವರು ಅಲ್ಲದ ರಾಹುಲ್ ಗಾಂಧಿಗೆ ಬರೆದಿದ್ದಾರೆ. ಹಾಗೆ ಬರೆದ ಪತ್ರವನ್ನ ಪ್ರಧಾನಮಂತ್ರಿ ಮನಮೋಹನ್ ಸಿಂಗ್ ಅವರಿಗೂ ಕಳಿಸ್ಕೊಟ್ಟಿದ್ದಾರೆ. ಇದು ಅಣ್ಣಾ ಹಜಾರೆ ಸ್ವತಃ ದಾರಿ ತಪ್ತಾ ಇದ್ದಾರೋ, ಯಾರಾದ್ರೂ ದಾರಿ ತಪ್ಪಿಸ್ತಾ ಇದ್ದಾರೋ ಅರ್ಥವಾಗದಂತೆ ಮಾಡಿರೋದಂತೂ ಸತ್ಯ. ಒಂದು ಜನಾಂದೋಲನವನ್ನ ಯಾವುದೇ ರಾಜಕೀಯ ಪಕ್ಷಗಳು ಹೈಜಾಕ್ ಮಾಡಬಾರದು ಅನ್ನೋ ಉದ್ದೇಶದಿಂದ ಆರಂಭವಾದ ಹೋರಾಟದ ಯಶಸ್ಸನ್ನ ಅದು ಅಂತಿಮ ಹಂತಕ್ಕೆ ಬಂದಾಗ ಒಂದು ರಾಜಕೀಯ ಪಕ್ಷದ ಒಬ್ಬ ನಾಯಕನ ಹೆಗಲಿಗೆ ಹೊರಿಸುವ ಹಂತಕ್ಕೆ ಬಂದು ನಿಂತಂತಾಗಿದೆ. ಲೋಕ್ಪಾಲ್ ಬಿಲ್ ಮಸೂದೆ ಇದೆಯಲ್ಲ, ಅದು ಈ ಹಿಂದೆ ಯಾವ ಸ್ವರೂಪದಲ್ಲಿತ್ತೋ ಅದರಲ್ಲಿ ಅಲ್ಪ ಸ್ವಲ್ಪ ಬದಲಾವಣೆಗಳನ್ನಷ್ಟೇ ಮಾಡಿಕೊಂಡಿದೆ. ಕೇಂದ್ರದಲ್ಲಿ ಅಧಿಕಾರದಲ್ಲಿರುವ ಪಕ್ಷದ ಪಾಲಿಗೆ ಬ್ರಹ್ಮಾಸ್ತ್ರದಂತಾಗಿರುವ ಸಿಬಿಐಯನ್ನ ಲೋಕ್ಪಾಲ್ ವ್ಯಾಪ್ತಿಗೆ ತಂದಿಲ್ಲ. ಎನ್ಜಿಒಗಳು, ವಿದೇಶಗಳಿಂದ ದೇಣಿಗೆ ಪಡೆಯುವ ಎನ್ಜಿಒಗಳು ಈಗಲೂ ಲೋಕ್ಪಾಲ್ ವ್ಯಾಪ್ತಿಯಿಂದ ಹೊರಗೆ ಇವೆ. ಸಂಸದರು, ಶಾಸಕರಂತಹ ಜನಪ್ರತಿನಿಧಿಗಳನ್ನು ಏಕಾಏಕಿ ಮುಟ್ಟುವ ಶಕ್ತಿ ಈಗ ಜಾರಿಯಾಗ್ತಾ ಇರೋ ಲೋಕ್ಪಾಲ್ ಮಸೂದೆಗೂ ಇಲ್ಲ. ಅಂಥದ್ರಲ್ಲಿ ಈ ಮಸೂದೆಯನ್ನ ಅಣ್ಣಾ ಒಪ್ಪಿದ್ಯಾಕೆ? ಇದೇ ಮಸೂದೆ ಜಾರಿಯಾಗಿ ಅಸ್ತಿತ್ವಕ್ಕೆ ಬಂದ್ರೆ ಇದರಿಂದ ಒಂದೇ ಒಂದು ಇಲಿಯನ್ನು ಒಳಗೆ ಹಾಕೋಕ್ಕಾಗೋದಿಲ್ಲ. ಇದು ಜೋಗ್ಪಾಲ್ ಅಷ್ಟೇ ಹೊರತು ಲೋಕ್ಪಾಲ್ ಅಲ್ಲ ಅಂತ ಕೇಜ್ರಿವಾಲ್ ಟೀಕಿಸಿದ್ದು ಇದಕ್ಕೆ ಇರಬೇಕು. ಅದನ್ನ ಪಕ್ಕಕ್ಕಿಡೋಣ. ಸದ್ಯಕ್ಕಂತೂ ರಾಹುಲ್ ಗಾಂಧಿ ಮತ್ತು ಕಾಂಗ್ರೆಸ್ ಮಸೂದೆ ಅಂಗೀಕಾರವಾದ್ರೆ ಅದರ ಸಮಸ್ತ ಶ್ರೇಯಸ್ಸನ್ನು ರಾಹುಲ್ ತಲೆಗೆ ಕಟ್ಟಲು ನಿಂತಿರೋದಂತೂ ನಿಜ. ಪ್ರಿಯ ಶ್ರೀ ಅಣ್ಣಾ ಹಜಾರೆಜಿ, ನಾವೆಲ್ಲರೂ ಪ್ರಬಲ, ಶಕ್ತಿಯುತ ಲೋಕಪಾಲ ಮಸೂದೆಯನ್ನು ಜಾರಿಗೆ ತರಲು ಬದ್ಧರಾಗಿದ್ದೇವೆ. ದೇಶದ ಜನರಿಗಾಗಿ ಪ್ರಬಲ ಮಸೂದೆಯನ್ನು ಜಾರಿಗೆ ತರಲು ನಿಮ್ಮ ಪ್ರೋತ್ಸಾಹ ಬೇಕು. ಈ ಗುರಿಯನ್ನು ಮುಟ್ಟಲು ನಿಮ್ಮ ಹೋರಾಟವೇ ಸ್ಫೂರ್ತಿ. ನಿಮ್ಮ ಬೆಂಬಲಕ್ಕೆ ನಾವು ಆಭಾರಿಯಾಗಿದ್ದೇವೆ. ರಾಹುಲ್ ಗಾಂಧಿ, ಕಾಂಗ್ರೆಸ್ ಮುಖಂಡ. ಇದು ರಾಹುಲ್ ಗಾಂಧಿ ಅಣ್ಣಾ ಹಜಾರೆಗೆ ಕೊಟ್ಟಿರುವ ಉತ್ತರ. ಪತ್ರದಲ್ಲೆಲ್ಲೂ ಸಮಿತಿಯಲ್ಲಿ ಪ್ರಸ್ತಾಪವಾಗಿದ್ದ ಮಸೂದೆಯಲ್ಲಿ ಸೇರದೇ ಇದ್ದ ಅಂಶಗಳನ್ನ ಸೇರಿಸುವ ಮಾತಿಲ್ಲ. ಆದ್ರೂ ಇದು ಪ್ರಬಲ ಮಸೂದೆಯಾಗಲಿದೆ ಅನ್ನೋ ಮಾತುಗಳನ್ನಾಡ್ತಾರೆ ರಾಹುಲ್ ಗಾಂಧಿ. ಬಹುಶಃ ಮಸೂದೆಯ ಶಕ್ತಿ ಮತ್ತು ನ್ಯೂನ್ಯತೆಗಳ ಬಗ್ಗೆ ಅಣ್ಣಾ ಹಜಾರೆ ಅವರಿಗೆ ವಿವರಿಸುವ ಬುದ್ಧಿವಂತರ ತಂಡ ಈಗ ಅಣ್ಣಾ ಜೊತೆ ಇಲ್ವಾ? ತಾವೇ ಜೋಗ್ಪಾಲ್ ಅಂತ ಟೀಕಿಸಿದ್ದ ಮಸೂದೆಯನ್ನ ಅಣ್ಣಾ ಒಪ್ತಾ ಇರೋದ್ಯಾಕೆ? ಉತ್ತರಗಳು ಅಷ್ಟು ಸುಲಭಕ್ಕೆ ನಿಲುಕುತ್ತಿಲ್ಲ. ಇಂಥದೊಂದು ಲೋಕ್ಪಾಲ್ ಮಸೂದೆ ರಾಜ್ಯಸಭೆಯಲ್ಲಿ ಅಂಗೀಕಾರಗೊಂಡಿದೆ. ಇದರ ಬಗ್ಗೆ ಹೆಚ್ಚಿನ ಮಾಹಿತಿ ಕೊಡೋದಕ್ಕೆ ನಮ್ಮ ದೆಹಲಿ ಪ್ರತಿನಿಧಿ ಪ್ರಶಾಂತ್ ನಾಥು ನಮ್ಮ ಜೊತೆ ನೇರ ಸಂಪರ್ಕದಲ್ಲಿದ್ದಾರೆ. ಪ್ರಶಾಂತ್, ನನ್ನ ಧ್ವನಿ ನಿಮಗೆ ಕೇಳಿಸ್ತಾ ಇದ್ರೆ ಒಂದು ಕಡೆ ಅಣ್ಣಾ ಲೋಕ್ಪಾಲ್ ಮಸೂದೆ ಅಂತಾರೆ, ಕೇಜ್ರಿವಾಲ್ ಜೋಗ್ಪಾಲ್ ಮಸೂದೆ ಅಂತಾರೆ. ಯಾರ ವಿಶ್ಲೇಷಣೆ ಸತ್ಯಕ್ಕೆ ಹೆಚ್ಚು ಹತ್ತಿರವಾಗಿದೆ ಅಂತ ನಿಮಗನ್ಸುತ್ತೆ? ಅಜಿತ್, ಅರವಿಂದ್ ಕೇಜ್ರಿವಾಲ್ ಈಗಾಗಲೇ ರಾಜಕೀಯ ಪಕ್ಷದ ಸ್ಥಾಪನೆ ಮಾಡಿದ್ದಾರೆ. ಮುಂದಿನ ಈಗಾಗಲೇ ದೆಹಲಿಯಲ್ಲಿ ಅರ್ಧ ಹಾದಿ ಕ್ರಮಿಸಿಯಾಗಿದೆ. ಮುಂದಿನ ಹಾದಿ ಕ್ರಮಿಸಲು ಅರವಿಂದ್ ಕೇಜ್ರಿವಾಲ್ಗೆ ಲೋಕ್ಪಾಲ್, ಭ್ರಷ್ಟಾಚಾರದಂತಹ ವಿಷಯಗಳನ್ನು ಜೀವಂತವಾಗಿಡಬೇಕಾಗಿದೆ. ಒಂದು ರಾಜಕೀಯ ಪಕ್ಷ ಯಾವತ್ತಿಗೂ ಅದೇ ರೀತಿ ಯೋಚನೆ ಮಾಡುತ್ತೆ. ಅರವಿಂದ್ ಕೇಜ್ರಿವಾಲ್ ಅದನ್ನೇ ಯೋಚನೆ ಮಾಡ್ತಿದ್ದಾರೆ. ಹೇಗಾದರೂ ಮಾಡಿ ಇದನ್ನು ಜೋಗ್ಪಾಲ್ ಅಂತಕ್ಕಂಥದ್ದು ಲೋಕ್ಪಾಲ್ ಕಠಿಣವಾಗಿಲ್ಲ ಅಂತಕ್ಕಂಥ ಒಂದು ವಿಷಯದೊಡನೆ ಲೋಕಸಭಾ ಚುನಾವಣೆಯನ್ನು ಎದುರಿಸಬೇಕು ಅರವಿಂದ್ ಕೇಜ್ರಿವಾಲ್. ಹೀಗಾಗಿ ಅದನ್ನು ಜೋಗ್ಪಾಲ್ ಅಂತಿದ್ದಾರೆ. ಅಣ್ಣಾ ಹಜಾರೆ ಒಬ್ಬ ಸಾಮಾಜಿಕ ಕಾರ್ಯಕರ್ತ. ಪ್ರತಿಭಟನೆ ಆರಂಭಿಸಿದಾಗಿನ ತೀವ್ರತೆ ಮತ್ತು ಕಾವು ಈಗಿಲ್ಲ ಅನ್ನುವುದನ್ನು ಅರ್ಥ ಮಾಡಿಕೊಂಡಿದ್ದಾರೆ. ಎಲ್ಲೋ ಒಂದು ಕಡೆ ವಿಷಯವನ್ನು ಮುಗಿಸ್ಬೇಕಿದೆ.
ತಾರ್ಕಿಕ ಅಂತ್ಯ ಹಾಡಬೇಕಾಗಿದೆ. ಹೀಗಾಗಿ ಈ ಲೋಕಪಾಲ್ ಸರಿ ಇದೆ ಅಂತ ಅಣ್ಣಾ ಹಜಾರೆ ಅಂತಿದ್ದಾರೆ. ಸತ್ಯ ಅವರವರ ಮೂಗಿನ ನೇರಕ್ಕೆ ಇದೆ. ಸತ್ಯ ಯಾರ ಹತ್ರನೂ ಇಲ್ಲ, ಯಾವತ್ತಿಗೂ ಸತ್ಯ ಎಲ್ಲೋ ಒಂದು ಮಧ್ಯದಲ್ಲಿರುತ್ತೆ ಅಂತಕ್ಕಂಥದ್ದು ಪ್ರಾಯಶಃ ಇದರಲ್ಲೂ ಕೂಡ ಸತ್ಯದ ವಿಶ್ಲೇಷಣೆ ಎಲ್ಲೋ ಒಂದು ಕಡೆ ಮಿಡಲ್ ಗ್ರೌಂಡ್ ಹತ್ರನೇ ಇರ್ಬೋದು. ಅಜಿತ್. ಪ್ರಶಾಂತ್, ಈಗಷ್ಟೇ ರಾಜ್ಯಸಭೆಯಲ್ಲಿ ನಡೀತಾ ಇದ್ದಂತಹ ಚರ್ಚೆಯ ನೇರ ಪ್ರಸಾರವನ್ನು ನೋಡ್ತಾ ಇದ್ವಿ. ಸೀತಾರಾಮ್ ಯೆಚೂರಿ ಅವರು ಒಂದು ತಿದ್ದುಪಡಿಯನ್ನು ಮಂಡಿಸಿದ್ರು. ಲೋಕಪಾಲ್ ವ್ಯಾಪ್ತಿಯಲ್ಲಿ ಖಾಸಗಿ ಸಂಸ್ಥೆಗಳು ಮತ್ತು ಅರೆ ಸರ್ಕಾರಿ ಸಂಸ್ಥೆಗಳನ್ನು ಸೇರಿಸುವಂಥ ತಿದ್ದುಪಡಿ. ಆ ತಿದ್ದುಪಡಿಗೆ ಸೋಲು ಉಂಟಾಗತ್ತೆ. ಇಂಥ ಸಂದರ್ಭದಲ್ಲಿ ನಮ್ಮಲ್ಲಿ ಸರ್ಕಾರಿ ಭ್ರಷ್ಟಾಚಾರದ ಜೊತೆಗೆ ದೊಡ್ಡ ಮಟ್ಟದಲ್ಲಿ ಕಾರ್ಪೊರೇಟ್ ಭ್ರಷ್ಟಾಚಾರ ಇರುವಂಥದ್ದು 2G ಸ್ಕ್ಯಾಮ್ನಲ್ಲಿ ಅದನ್ನು ನೋಡಿದ್ವಿ, ಕಲ್ಲಿದ್ದಲು ಹಗರಣದಲ್ಲಿ ನೋಡಿದ್ವಿ. ಅಂಥ ಯಾವುದೇ ಭ್ರಷ್ಟಾಚಾರವನ್ನು ಪ್ರಶ್ನಿಸುವಂಥ, ತನಿಖೆ ನಡೆಸುವಂಥ ಮತ್ತು ಆ ಆರೋಪಗಳ ಅಡಿಯಲ್ಲಿ ಬಂಧಿಸುವಂಥ ಅವಕಾಶ ಲೋಕಪಾಲ್ಗೆ ಇಲ್ಲ ಅಂತಂದಾಗ ಎಲ್ಲೋ ಒಂದು ಕಡೆ ಅರವಿಂದ್ ಕೇಜ್ರಿವಾಲ್ ಹೇಳೋ ಥರ ಇದು ಜೋಕ್ಪಾಲ್ ಆಗಿಬಿಡುತ್ತಾ ಅನ್ನುವಂಥ ಸಂಶಯಗಳು ಬರುವಂಥದ್ದು. ಏನು ಹೇಳ್ತಿರ್ತಾವೆ ಅಜಿತ್? ಸೀತಾರಾಮ್ ಯೆಚೂರಿ ಹೇಳ್ತಿರ್ತಕ್ಕಂಥದ್ದು ಕಾರ್ಪೊರೇಟ್ ಸಂಸ್ಥೆಗಳು ಪ್ರತ್ಯೇಕವಾಗಿ ನಡೆಸಿರ್ತಕ್ಕಂಥ ಭ್ರಷ್ಟಾಚಾರ, ಕಲ್ಲಿದ್ದಲು ಹಗರಣ ಇರ್ಬೋದು, 2G ಇರ್ಬೋದು, ಉಳಿದೆಲ್ಲ ಪ್ರಕರಣಗಳು, ಉಳಿದೆಲ್ಲ ಹಗರಣಗಳಲ್ಲಿ ಸರ್ಕಾರಿ ವ್ಯವಸ್ಥೆಯಲ್ಲಿ ಖಾಸಗಿ ಸಂಸ್ಥೆಗಳು ಬಂದು ನಡೆಸ್ತಾ ಇರತಕ್ಕಂಥ ಮಿಲಿಜುಲಿ ಭ್ರಷ್ಟಾಚಾರದ ಬಗ್ಗೆ ಲೋಕಪಾಲ್ ಯಾವುದೇ ಹಂತದಲ್ಲೂ ಕೂಡ ತನಿಖೆಯನ್ನು ನಡೆಸ್ಬೋದು. ಲೋಕಪಾಲ್ ವ್ಯಾಪ್ತಿಗೆ ಅದು ಕೂಡ ಬರುತ್ತೆ ಅಂತಕ್ಕಂಥದ್ದು. ಯಾಕಂದರೆ ಲೋಕಪಾಲ್ ನೇಮಿಸಿರ್ತಕ್ಕಂಥ ಒಬ್ಬ ಸಪ್ರೇಟ್ CBI ಡೈರೆಕ್ಟರ್ ಫಾರ್ ಪ್ರಾಸಿಕ್ಯೂಷನ್ ಇರ್ತಾರೆ, ಅವರು ಈ ತನಿಖೆಯನ್ನು ನಡೆಸ್ತಾರೆ ಅಂತಕ್ಕಂಥದ್ದು. ಹೀಗಾಗಿ ಅಜಿತ್, ಎಲ್ಲೋ ಒಂದು ಕಡೆ ಆರಂಭಗೊಳ್ಳಬೇಕು ಅಂತಕ್ಕಂಥದ್ದು ಈ ರೀತಿಯ ಭ್ರಷ್ಟಾಚಾರ ವಿರೋಧಿ ಸಂಸ್ಥೆಗಳೇನಿವೆ ಇವು ಒಂದು ಆರಂಭಗೊಂಡಾಗ ಅದಕ್ಕೆ ನಿಧಾನವಾಗಿ ಶಕ್ತಿ ತುಂಬುತ್ತಾ ಹೋಗ್ಬೋದು ಅಂತಕ್ಕಂಥದ್ದು ಅಣ್ಣಾ ಹಜಾರೆ ಉಳಿದೆಲ್ಲರೂ ಹೇಳ್ತಕ್ಕಂಥ ಮಾತು. ಇನ್ ರಿಯಾಲಿಟಿ ಕೂಡ ಅಜಿತ್, ಪ್ರತಿಭಟನೆ ಆರಂಭಿಸಿದಾಗ ನೀವು 100% ಬೇಡಿಕೆಗಳನ್ನಿಡಬಹುದು. ಆದರೆ ಎಲ್ಲೋ ಒಂದು ಕಡೆ ಮಾತುಕತೆಗಳು, ನೆಗೋಷಿಯೇಷನ್ಸ್ಗಳು ನಡೆದ ನಂತರ ಒಂದು ರೀತಿಯ ಕಗ್ಗಂಟಾಗಿರ್ತಕ್ಕಂಥ ಪರಿಸ್ಥಿತಿಯಲ್ಲಿ ಪ್ರಶಾಂತ್, ನೆಗೋಸಿಯೇಷನ್ಸ್ ಫಾರ್ ದ ಬೆನಿಫಿಟ್ ಆಫ್ ಹೂಮ್ ಅನ್ನುವಂಥ ಪ್ರಶ್ನೆ ಬರುತ್ತೆ. ಯಾರ ಲಾಭಕ್ಕಾಗಿ ಈ ಒಪ್ಪಂದಗಳು, ಯಾರ ಲಾಭಕ್ಕಾಗಿ ಮಾತುಕತೆಗಳು? ಮತ್ತೆ ತಿರುಗಿ ಈ ಪ್ರಶ್ನೆ ಕೇಳಿದಾಗ ಒನ್ಸ್ ಅಗೇನ್ ರಾಜಕಾರಣಿಗಳ ಲಾಭಕ್ಕಾಗಿಯೇ ಈ ನೆಗೋಸಿಯೇಷನ್ಗಳಲ್ವಾ ಅನ್ನುವಂಥದ್ದು. ನಿಶ್ಚಿತವಾಗಿ ಅಜಿತ್, ದೆಹಲಿ ವಿಧಾನಸಭಾ ಚುನಾವಣೆಯ ನಂತರದ ಪರಿಸ್ಥಿತಿಯಲ್ಲಿ ದೇಶದ 2 ಪ್ರಮುಖ ರಾಷ್ಟ್ರೀಯ ಪಕ್ಷಗಳಿಗೆ ಎಲ್ಲೋ ಒಂದು ಹಂತದಲ್ಲಿ ಈ ಒಂದು ವಿಷಯಕ್ಕೆ ಇತಿಶ್ರೀ ಹಾಡಬೇಕು ಅಂತಕ್ಕಂಥ ಒಂದು ಕಾರಣದಿಂದ ಲೋಕಪಾಲ್ ವಿಧೇಯಕವನ್ನ ತರಾತುರಿಯಲ್ಲಿ ರಾಜ್ಯಸಭೆಯಲ್ಲಿ ತರಲಾಯಿತು. ಸಿಲೆಕ್ಟ್ ಕಮಿಟಿ ಅನೇಕ ರೆಕಮೆಂಡೇಶನ್ಸ್ಗಳನ್ನು ಮಾಡಿದ್ವು. ಯಾವತ್ತಿಗೂ ಎಲ್ಲವನ್ನ ಟೀಕೆ ಮಾಡ್ಲಿಕ್ಕೆ ಆಗೋದಿಲ್ಲ. ರಾಜಕಾರಣಿಗಳು ಎಂದ ಮಾತ್ರಕ್ಕೆ ಎಲ್ಲರೂ ಕೂಡ ಡೀಲ್ ಮೇಕರ್ಸ್ ಆಗಿರೋಲ್ಲ ಅಜಿತ್. ಅಂಥ ಒಂದು ಪರಿಸ್ಥಿತಿಯಲ್ಲಿ ಒಂದು ಆರಂಭ ಲೋಕಪಾಲ್ಗೆ ಹಾಡಬೇಕಿತ್ತು. ಇದು ಒಂದು ಒಳ್ಳೆಯ ಸಂಗತಿ ಅಂತಕ್ಕಂಥದ್ದನ್ನು ಕೂಡ ನಾವು ಗಮನದಲ್ಲಿಟ್ಕೊಳ್ಬೇಕಾಗತ್ತೆ. ಇದು ಲೋಕಪಾಲ ಅಥವಾ ಇದಕ್ಕೆ ಇನ್ನೂ ಅನೇಕ ಅಂಶಗಳನ್ನು ಸೇರಿಸಬೇಕಾ ಅಂತಕ್ಕಂಥದ್ದಕ್ಕೆ ನಿಶ್ಚಿತವಾಗಿ ಉತ್ತರ ಹೌದು. ಅದು ಆದರೆ ಆರಂಭಗೊಳ್ಳದೆ ಕೇವಲ ರಾಜಕೀಯ ಪಕ್ಷಗಳ ತೂತು ಮೇಮೆನಲ್ಲಿ ಈ ವಿಷಯ ಅಡಗಿಕೊಂಡ ಪಕ್ಷದಲ್ಲಿ ಇಷ್ಟು ದೊಡ್ಡ ಜನಾಂದೋಲನದ ಬಗ್ಗೆ ನೀವೇನು ಹೇಳ್ತಾ ಇದ್ರಿ ಅದು ಸಾಧ್ಯವಾಗೋಲ್ಲ ಅಂತಕ್ಕಂಥದ್ದು. ಲೋಕಪಾಲ್ ಜೋಕ್ಪಾಲ್ ಅಂತಕ್ಕಂಥದ್ದು ಯಾವತ್ತಿಗೂ ಒಂದು ರಾಜಕೀಯ ಪಕ್ಷಗಳು ಆರಂಭವಾಗ ಇಂಥ ಒಂದು ಸೆಲ್ಲಿಂಗ್ ಪ್ರಪೋಸಿಷನ್ ಅನ್ನು ಇಟ್ಕೊಳ್ಬೇಕಾಗತ್ತೆ. ಹಿಂದೆ BJP ರಾಮ ಮಂದಿರವನ್ನು ಇಟ್ಕೊಂಡಿತ್ತು, VP ಸಿಂಗ್ ಮಂಡಲ್ ಆಯೋಗವನ್ನು ಇಟ್ಕೊಂಡಿದ್ರು. ಅರವಿಂದ್ ಕೇಜ್ರಿವಾಲ್ ಇವತ್ತು ಇದನ್ನ ಲೋಕಪಾಲ್ ಜೋಕ್ಪಾಲ್ ಅಂತಕ್ಕಂಥ ಒಂದು ಪ್ರಪೋಸಿಷನ್ ಅನ್ನು ಇಟ್ಕೊಂಡು ಅದನ್ನು ಸಮರ್ಥವಾಗಿ ಮಾರಾಟ ಮಾಡಲು ಹೊರಟಿದ್ದಾರೆ. ಆದರೆ ರಾಜಕೀಯ ಪಕ್ಷಗಳ ಟೀಕೆ ವಾದಗಳು ಏನೇ ಇರಲಿ, ಇಂಥ ಒಂದು ಸಂಸ್ಥೆಗಳು ಮೊದಲು ದೇಶದಲ್ಲಿ ಕಾರ್ಯನಿರ್ವಹಿಸಲು ಆರಂಭಿಸಿದ್ರೆ ಅದರ ಲಾಭ ಮತ್ತು ಅದರ ಇಫೆಕ್ಟ್ ನಿಶ್ಚಿತವಾಗಿ. ಕೊನೆಯ ಪ್ರಶ್ನೆನ ಕೇಳ್ತಾ ಇದ್ದೀನಿ ಪ್ರಶಾಂತ್. ಕೊನೆಯ ಪ್ರಶ್ನೆ ತಮಗೆ. ಈಗಾಗಲೇ ಪಂಚರಾಜ್ಯಗಳ ಚುನಾವಣೆಯಲ್ಲಿ ಬಸವಳಿದಿರುವಂತಹ ಕಾಂಗ್ರೆಸ್ ಮತ್ತು ಮಿತ್ರ ಪಕ್ಷಗಳಿಗೆ ಲೋಕಪಾಲ್ ಮಸೂದೆ ಮುಂದಿನ ವರ್ಷದ ಲೋಕಸಭಾ ಚುನಾವಣೆಯಲ್ಲಿ ಸ್ವಲ್ಪ ಮಟ್ಟಿಗಾದರೂ ಲಾಭವನ್ನು ತಂದು ಕೊಡಬಹುದಾ ಅನ್ನುವಂಥದ್ದು ರಾಜಕೀಯವಾಗಿ ಇದರ ಲೆಕ್ಕಾಚಾರಗಳೇನು? ಅಜಿತ್, ನನಗಿರ್ತಕ್ಕಂಥ ಸಂದೇಹ ಲೋಕಪಾಲ್ ಅಥವಾ ಭ್ರಷ್ಟಾಚಾರದಂಥ ವಿಷಯ, ಕಾಂಗ್ರೆಸ್ ತುಂಬಾ ತಡವಾಗಿ ಇದನ್ನ ಮಾಡ್ಲಿಕ್ಕೆ ಹೊರಟಿದೆ. ಹಾಗಾಗಿ ಇದರ ಲಾಭ ಕಾಂಗ್ರೆಸ್ಗೆ ಆಗ್ತಕ್ಕಂಥ ಸಾಧ್ಯತೆಗಳು ತೀವ್ರವಾಗಿ ಕಡಿಮೆ. ಆದರೆ ಒಂದಿಷ್ಟು ನಷ್ಟವನ್ನ ಕಡಿಮೆ ಮಾಡಬಹುದು ಕಾಂಗ್ರೆಸ್ ಅಂತಕ್ಕಂಥ
ಲೆಕ್ಕಾಚಾರದಿಂದ ತರಾತುರಿಯಲ್ಲಿ ಲೋಕ್ಪಾಲ್ ಮಸೂದೆ, ಅದರ ರಾಹುಲ್ ಗಾಂಧಿ ಪತ್ರಿಕಾಗೋಷ್ಠಿ ಇವೆಲ್ಲವುಗಳನ್ನು ನೋಡಬಹುದು. ಪ್ರಾಯಶಃ ಇದರ ಮ್ಯಾಕ್ಸಿಮಮ್ ಬೆನಿಫಿಟ್ ಅನ್ನ ಆಮ್ ಆದ್ಮಿ ಪಾರ್ಟಿ ಈಗಾಗಲೇ ದೆಹಲಿಯಲ್ಲಿ ತೆಗೆದುಕೊಂಡಾಗಿದೆ. ಧನ್ಯವಾದಗಳು ಪ್ರಶಾಂತ್ ಎಲ್ಲ ಮಾಹಿತಿಗಾಗಿ. ಮುಂದಿನ ವರ್ಷದ ಲೋಕಸಭಾ ಚುನಾವಣೆಯಲ್ಲಿ ಲೋಕಪಾಲ್ ಮಸೂದೆಯಿಂದಾಗಿ ಕಾಂಗ್ರೆಸ್ಗೆ ಲಾಭ ಆಗುತ್ತೋ ಬಿಡುತ್ತೋ, ಆದರೆ ನಷ್ಟವನ್ನು ತಕ್ಕ ಮಟ್ಟಿಗೆ ಕಡಿಮೆ ಮಾಡಬಹುದು ಅನ್ನುವಂಥದ್ದು ಮತ್ತು ಈ ರೀತಿಯಾಗಿ ಭ್ರಷ್ಟಾಚಾರ ವಿರೋಧಿ ತನಿಖಾ ಸಂಸ್ಥೆಗಳಿಗೆ ನಿಧಾನವಾಗಿ ಬಲ ತುಂಬುತ್ತಾ ಹೋಗಬೇಕಾಗುತ್ತೆ ಹೊರತಾಗಿ ಏಕಾಏಕಿ ಬಲವಂತ ಸಂಸ್ಥೆಯನ್ನು ಸ್ಥಾಪಿಸೋದು ಕಷ್ಟ ಅನ್ನುವಂಥ ಮಾತು. ಒಂದು ಸಣ್ಣ ಬ್ರೇಕ್ನ ಸಮಯ ಆಗಿದೆ. ಹಾಟ್ ನ್ಯೂಸ್ನಲ್ಲಿ ಬ್ರೇಕ್ನ ನಂತರ ದೇವಯಾನಿ ಸ್ಟೋರಿನ ತಗೊಳ್ತಾ ಇದ್ದೀವಿ. ಅಮೆರಿಕದ ಡೆಪ್ಯೂಟಿ ಕೌನ್ಸುಲೇಟ್ ಬಹಳ ಕೆಟ್ಟದಾಗಿ ನಡೆಸಿಕೊಳ್ಳಲಾಯಿತು ಈ ಒಬ್ಬ ಅಧಿಕಾರಿಯನ್ನು ಅಮೆರಿಕದಲ್ಲಿ. ಅದಕ್ಕೆ ಭಾರತ ತಕ್ಕ ಪ್ರತಿಕ್ರಿಯೆಯನ್ನು ಕೊಡ್ತಾ ಇದೆಯಾ ಅಥವಾ ಆ ಪ್ರತಿಕ್ರಿಯೆ ಇನ್ನಷ್ಟು ಜೋರಾಗಿರಬೇಕಾ? ಆ ವಿಷಯದ ಬಗ್ಗೆ ವರದಿಯನ್ನು ನೋಡಿರಂತೆ ಅದರ ಜೊತೆಗೆ ಅತಿಥಿಗಳು ನಮ್ಮ ಸ್ಟುಡಿಯೋದಲ್ಲಿರ್ತಾರೆ. ಒಂದು ಸಣ್ಣ ಬ್ರೇಕ್ ಆದಮೇಲೆ